ರಾಜಕೀಯ ವಿಚಾರವಾಗಿ ಜಾರಕಿಹೊಳಿ ಕುಟುಂಬದ ಮಧ್ಯೆ ವೈಮನಸ್ಸು ಬಂದಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಯಾಕೆ ಗೊತ್ತಾ? ನೋಡಿ, ರಾಜಕೀಯ ಅಂದಾಗ ಯಾವ ರೀತಿ ಬೇಕಾದ್ರೂ ಆಗತ್ತೆ. ಸಚಿವ ಸ್ಥಾನಕ್ಕೆ ಲಕ್ಷ್ಮಣ್ ಸವದಿ ಅವರನ್ನ ಫಿಕ್ಸ್ ಮಾಡಲಾಗಿದೆ ಅನ್ನುವಂಥದ್ದು ರಮೇಶ್ ಜಾರಕಿಹೊಳಿ ಅವರಿಗೆ ಯಾವಾಗ ತಿಳಿದು ಬರುತ್ತೋ ಆವಾಗ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ವೈಮನಸ್ತಾಪವನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ವೈಮನಸ್ತಾಪ ಮೂಡಿರೋದು ಸತ್ಯನಾ? ಯಾಕೆ ಇವರಿಬ್ಬರ ಮಧ್ಯೆ ಈ ರೀತಿಯಾದಂತಹ ವೈಮನಸ್ತಾಪಗಳು ಮೂಡಿತು? ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮತ್ತು ಲಕ್ಷ್ಮಣ್ ಸವದಿ ಅವರಿಗೆ ಏನು ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ಸಚಿವ ಸ್ಥಾನಕ್ಕೆ ಫಿಕ್ಸ್ ಮಾಡಲಾಗ್ತಾ ಇದೆ ಎನ್ನುವಂಥದ್ದು ಗುರ್ತಾಯ್ತು, ಇವರು ಸಚಿವರಾಗಿ ಪ್ರಮಾಣ ವಚನ ಪಡಿತಾರೆ ಅಂತ ಗುರ್ತಾಯ್ತು, ಆ ಕೂಡಲೇ ಲಕ್ಷ್ಮಣ್ ಸವದಿಗೆ ಸಿಗ್ತಾ ಇರುವಂತಹ ಸಚಿವ ಸ್ಥಾನದ ಏನು ಪಟ್ಟ ಸಿಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಯ್ತು. ಆಗ ಸತೀಶ್ ಜಾರಕಿಹೊಳಿ ಮತ್ತೆ ರಮೇಶ್ ಜಾರಕಿಹೊಳಿಯ ಮಧ್ಯೆ ರಾಜಕೀಯ ಭಿನ್ನಾಭಿಪ್ರಾಯ ಬಂದಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ನೋಡಿ, ಎಲ್ಲವೂ ಕೂಡ ಜಾರಕಿಹೊಳಿ ಕುಟುಂಬದ ಸಹೋದರರು ಅಂತಂದಾಗ ಎಲ್ಲಾ ಟೈಮಿಂಗ್ ನಲ್ಲೂ ಒಂದೇ ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಂತಹ ಸಹೋದರರು. ಈಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರನ್ನ ಮನವೊಲೈಕೆ ಮಾಡಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮನವೊಲೈಕೆ ನೋಡಿ, ಲಕ್ಷ್ಮಣ್ ಸವದಿ ಅವರು ಸುಮಾರು 4 ಕ್ಷೇತ್ರಗಳಲ್ಲಿ ಪ್ರಭಾವ ಬೀರುವಂತ ರಾಜಕಾರಣಿ. 4 ಕ್ಷೇತ್ರಗಳನ್ನ ತನ್ನ ಬಿಗಿಮುಷ್ಟಿಯಲ್ಲಿ ಹಿಡಿದುಕೊಂಡು ಆರಿಸ್ಕೊಂಡು ಬರುವಂತ ಶಕ್ತಿ ಲಕ್ಷ್ಮಣ್ ಸವದಿ ಅವರಿಗಿದೆ. ಹಾಗಾಗಿ ಲಕ್ಷ್ಮಣ್ ಸವದಿ ಅವರಿಗೂ ಸಚಿವ ಸ್ಥಾನ ಕೊಡೋಣ ಅನ್ನುವಂತಹ ಮನವೊಲೈಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಡಿ.ಕೆ. ಶಿವಕುಮಾರ್ ಸೇರಿ ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಮಾಡಿದ್ದಾರೆ. ಮನವೊಲೈಕೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಆ ಮನವೊಲೈಕೆಗೆ ಸತೀಶ್ ಜಾರಕಿಹೊಳಿ ಎಸ್ ಅಂತ ಒಪ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಹಾಗಾಗಿ ರಮೇಶ್ ಜಾರಕಿಹೊಳಿ ಅನ್ನುವಂತಹ ಮಾಸ್ ಲೀಡರ್ಗೆ ಈಗ ಬೆಂಕಿ ಬಿದ್ದಿದೆ. ಯಾಕೆ ಈ ರೀತಿ ಮಾಡಿಬಿಟ್ರು ಸಹೋದರ ಸತೀಶ್ ಜಾರಕಿಹೊಳಿ? ಯಾಕೆ ಮನವೊಲೈಕೆ ಆದ್ರು? ಲಕ್ಷ್ಮಣ್ ಸವದಿ ಅವರಿಗೆ ಯಾಕೆ ಆ ರೀತಿ ಸಚಿವ ಸ್ಥಾನವನ್ನ ಕೊಡ್ತಾ ಇದ್ದಾರೆ? ಬೆಳಗಾವಿಯ ರಾಜಕಾರಣದಲ್ಲಿ ಮತ್ತಷ್ಟು ಧಗ 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 ಅಂತ ಹೊತ್ತಿ ಉರಿಯುವ ಸಂಚಲನ ಕಾಣಿಸ್ತಾ ಇದೆ. ಸಹೋದರರ ಮಧ್ಯೆ ಈಗ ಬೆಂಕಿ ಬಿದ್ದಿರುವಂತದ್ದು ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ ಅನ್ನೋದು ತಪ್ಪಲ್ಲ. ಯಾಕಂದ್ರೆ ನಿಮಗೆ ಗೊತ್ತಿರಬೇಕು, ಬೆಳಗಾವಿಯ ರಾಜಕಾರಣ ಅಂತ ಬಂದಾಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೇ ಲಕ್ಷ್ಮಣ್ ಸವದಿ ಅವರಿಗೆ ಟಿಕೆಟ್ ಮಿಸ್ ಮಾಡಿಸಿದ್ದೇ ಸತೀಶ್ ಜಾರಕಿಹೊಳಿಯ ಸಹೋದರ ರಮೇಶ್ ಜಾರಕಿಹೊಳಿ. ಅದನ್ನ ಮಹೇಶ್ ಕುಮಟಳ್ಳಿ ಅವರಿಗೆ ಕೊಟ್ಟಂತದ್ದು. ಬಿಜೆಪಿ ಯಾರ ಮಾತು ಕೇಳಿ ಟಿಕೆಟ್ ಅನ್ನ ಮಿಸ್ ಮಾಡಿತ್ತು? ರಮೇಶ್ ಜಾರಕಿಹೊಳಿ ಅವರ ಮಾತು ಕೇಳೇನೆ ಟಿಕೆಟ್ ಮಿಸ್ ಮಾಡಿತ್ತು ಲಕ್ಷ್ಮಣ್ ಸವದಿ ಅವರಿಗೆ. ಈಗ ಲಕ್ಷ್ಮಣ್ ಸವದಿ ಅವರ ಟಿಕೆಟ್ ಮಿಸ್ ಮಾಡಿದಂತಹ ರಮೇಶ್ ಜಾರಕಿಹೊಳಿ ಈಗ ಸಚಿವ ಸ್ಥಾನ ಈ ಕಡೆ ಸತೀಶ್ ಜಾರಕಿಹೊಳಿ ಸಹೋದರ ಮಿಸ್ ಮಾಡಿಸ್ತಾರೆ ಎನ್ನುವಂತಹ ಬಹಳ ನಂಬಿಕೆಯನ್ನ ಇಟ್ಕೊಂಡಂತಹ ರಮೇಶ್ ಜಾರಕಿಹೊಳಿ ಅವರಿಗೆ ಈಗ ಆಘಾತ ಸನ್ನಿವೇಶ ಎದುರಾಗ್ತಾ ಇದೆ. ಯಾಕಂದ್ರೆ ಈಗ ನೋಡಿ, ರಮೇಶ್ ಜಾರಕಿಹೊಳಿ ಅಂದುಕೊಂಡಿರುವಂತಹ ರೀತಿ ಬೇರೆ, ಇಲ್ಲಿ ಸತೀಶ್ ಜಾರಕಿಹೊಳಿ ಮನವೊಲೈಕೆ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಸೇರಿ ಮನವೊಲೈಕೆ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮತ್ತು ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಫಿಕ್ಸ್ ಮಾಡಲಾಗಿದೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. ಬಹುತೇಕ ಇದು ಸರಿ ಆದ ಮಾಹಿತಿ ಆಗಿದ್ರೆ, ಏನಾದ್ರೂ ಈ ಮಾಹಿತಿ ಸರಿಯಾಗಿದ್ರೆ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಕೊಡೋದಕ್ಕೆ ಸತೀಶ್ ಜಾರಕಿಹೊಳಿ ಎಸ್ ಅಂತ ಒಪ್ಕೊಂಡಿದ್ದಾರೆ ಅನ್ನೋದೇ ಸತ್ಯ ಆದ್ರೆ ಜಾರಕಿಹೊಳಿ ಕುಟುಂಬದಲ್ಲಿ ಮತ್ತಷ್ಟು ಕಲಹಗಳು ಮೂಡುತ್ತೆ. ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಮಧ್ಯೆ ಮತ್ತಷ್ಟು ವೈಮನಸ್ತಾಪಕ್ಕೆ ಕಾರಣ ಆಗುತ್ತೆ. ಆ ಸಂದರ್ಭದಲ್ಲಿ ಜಾರಕಿಹೊಳಿ ಕುಟುಂಬದಲ್ಲಿ ಸ್ವಲ್ಪ ಕಲಾಪ ಅಲ್ಲ, ದೊಡ್ಡ ಮಟ್ಟದ ಕಲಹವೇ ನಡೆಯುತ್ತೆ. ಯಾಕೆ ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಸ್ವಂತ ಸಹೋದರ ರಮೇಶ್ ಜಾರಕಿಹೊಳಿ ಅವರ ಜೊತೆಗೆ ಕಲಹ ಆದ್ರೂ ಪರವಾಗಿಲ್ಲ ಲಕ್ಷ್ಮಣ್ ಸವದಿ ಅವರಿಗೆ ಟಿಕೆಟ್ ಕೊಡ್ಬೇಕಂತ ಅಂದುಕೊಳ್ತಾ ಇದ್ದಾರೆ? ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರಿಗೆ ಸೂಚನೆ ನೀಡಿದೆಯಾ ಅನ್ನುವಂತಹ ಪ್ರಶ್ನಾರ್ಥಕ ಚಿಹ್ನೆಗಳು ಕೂಡ ಹುಟ್ಟುಕೊಳ್ತಾ ಇದೆ. ಮುಂಬರುವಂತ 2028ರ ಚುನಾವಣೆಯಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷ ಗೆದ್ದಿದ್ದೇ ಆದ್ರೆ ಆ ಸಂದರ್ಭದಲ್ಲಿ ಒಂದಿಷ್ಟು ಅರ್ಧ ವರ್ಷಗಳ ಅಥವಾ 2-2.5 ವರ್ಷಗಳ ಕಾಲ ಸತೀಶ್ ಜಾರಕಿಹೊಳಿ ಅವರಿಗೆ ಏನಾದರೂ ಸಿಎಂ ಸ್ಥಾನವನ್ನ ಕೊಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಕೊಂಡಿದ್ಯಾ? ಇದಕ್ಕೆ ಡಿ.ಕೆ. ಶಿವಕುಮಾರ್ ಒಪ್ಕೊಂಡಿದಾರ? 2028ರಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ, ಆ ಟೈಮಿಂಗ್ ನಲ್ಲಿ ನಾವು ಗೆಲ್ಲೇಬೇಕಾದಂತ ಅನಿವಾರ್ಯ ಇದೆ. ಹಾಗಾಗಿ ಲಕ್ಷ್ಮಣ್ ಸವದಿ ಕೂಡ ಬಹಳ ಮುಖ್ಯ, 4 ಕ್ಷೇತ್ರಗಳನ್ನ ಗೆಲ್ಲಿಸ್ಕೊಂಡು ಬರುವಂತಹ ಶಾಸಕ ಅನ್ನುವಂತಹ ಒಂದು ಮೈಂಡ್ ಸೆಟ್ ಅನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ಮಾಡಿಕೊಟ್ರ ಅನ್ನುವಂತಹ ಸಂಶಯಗಳು ಬಹಳಷ್ಟು ಮೂಡ್ಕೊಳ್ತಾ ಇವೆ. ಇದು ಬಹಳಷ್ಟು ವಿಚಾರ ಇನ್ನಷ್ಟು ಇದೆ.
ಲಕ್ಷ್ಮಣ್ ಸವದಿಗೆ ಸಚಿವ ಸ್ಥಾನ ಸಿಗ್ತಾ ಇದೆ ಅಂತಂದ್ರೆ ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ವಿರೋಧ ಮಾಡಿದ್ರಂತ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ವಿರೋಧ ಮಾಡಿದ್ರು, ಲಕ್ಷ್ಮಣ್ ಸವದಿಗೆ ಬೇಡ ಅಂತ ಹೇಳಿ. ಈಗ ಆ ಸಚಿವ ಸ್ಥಾನಕ್ಕೆ ಏನಾದ್ರು ಲಕ್ಷ್ಮಣ್ ಸವದಿ ಅವರು ಬಂದು ಕೂತ್ಕೊಂಡು ಬಿಟ್ರೆ ರಮೇಶ್ ಜಾರಕಿಹೊಳಿ ಅಂತೂ ಇದನ್ನ ಸಹಿಸಿಕೊಳ್ಳೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರುವಂತ ವಿಚಾರ. ನಿಮಗೂ ಗೊತ್ತು, ಎಲ್ರಿಗೂ ಗೊತ್ತಿರುವಂತ ವಿಚಾರ ರಾಜಕೀಯದಲ್ಲಿ. ಈಗ ಸಚಿವ ಸ್ಥಾನಕ್ಕೆ ಲಕ್ಷ್ಮಣ್ ಸವದಿ ಕೂತ್ಕೊಂಡ್ರೆ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಇವರಿಬ್ಬರ ಮಧ್ಯೆ ಬಿಗ್ ಪೈಪೋಟಿ ನಡೀತದೆ, ಸಹೋದರರ ಮಧ್ಯೆನೆ. ಯಾಕಂದ್ರೆ ಟಿಕೆಟ್ ಮಿಸ್ ಮಾಡಿಸಿದ್ದೇ ರಮೇಶ್ ಜಾರಕಿಹೊಳಿ, ಬಿಜೆಪಿಯಿಂದ ಹೊರಗಾಕಿ ಲಕ್ಷ್ಮಣ್ ಸವದಿ ಅವರನ್ನ ಹೊರದಬ್ಬಿದ್ದೇ ರಮೇಶ್ ಜಾರಕಿಹೊಳಿ. ಯಾಕಂದ್ರೆ ಲಕ್ಷ್ಮಣ್ ಸವದಿ ಅವರು ಮಾತಾಡಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ, ಬಿಜೆಪಿಯಿಂದ ಹೊರಗೆ ಹೋದ್ರು ಅಂತ ಹೇಳಬೇಡಿ, ನೀವು ಹೊರಗೆ ಹಾಕಿದಿರಿ ಅನ್ನುವಂಥ ಮಾತನ್ನ ಅವರು ಒಂದು ಯಾವುದೋ ಭಾಷಣದ ಮುಖಾಂತರ ತಿಳಿಸ್ತಾರೆ. ಅದನ್ನೇ ನಾವು ಇಲ್ಲಿ ಪ್ರಸ್ತಾಪಪಡಿಸಿದ್ದೇವೆ ಅಷ್ಟೇ. ಸೊ ಈಗ ಸಚಿವ ಸ್ಥಾನಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ ಸವದಿ ಬೆಳಗಾವಿಯಲ್ಲಿ ಆಯ್ಕೆಯಾಗಿದ್ದಾರೆ ಎನ್ನುವಂತಹ ಮೂಲ ಆಧಾರಗಳು ತಿಳಿದು ಬರ್ತಾ ಇದೆ. ಆದ್ರೆ ಇದು ಸತ್ಯ ಅಂತ ಒಪ್ಪಿಕೊಳ್ಳಬೇಕಾಗಿಲ್ಲ ಮಹಾಜನತೆ ವೀಕ್ಷಕರೇ, ಇದು ಸತ್ಯ ಅನ್ನುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇನ್ನೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿಲ್ಲ. ಒಟ್ಟಿನಲ್ಲಿ ಈ ಮನವೊಲೈಕೆ ನಡೀತಾ ಇದೆ. ಈ ಮನವೊಲೈಕೆಗೆ ಈಗಲೇ ಸತೀಶ್ ಜಾರಕಿಹೊಳಿ ಕುಟುಂಬದಲ್ಲಿ ಒಂದು ವೈಮನಸ್ತಾಪ ಬಂದಿದೆ ಅಂತಂದ್ರೆ ಆಲೋಚನೆ ಮಾಡಿ ಇದು ಎಲ್ಲಿಗೆ ಹೋಗ್ತಾ ಇದೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಸುದ್ದಿನೇ ಇದು. ಈಗ ಸಚಿವ ಸ್ಥಾನದಲ್ಲಿ ಲಕ್ಷ್ಮಣ್ ಸವದಿ ಕೂತುಕೊಂಡಿದ್ದೇ ಆದರೆ ಖಂಡಿತವಾಗಿಯೂ ರಮೇಶ್ ಜಾರಕಿಹೊಳಿ ಇದನ್ನು ಒಪ್ಪಿಕೊಳ್ಳೋದಿಲ್ಲ. ಸಹೋದರ ಸತೀಶ್ ಜಾರಕಿಹೊಳಿ ಅವರನ್ನ ಹೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಸಚಿವ ಸ್ಥಾನ ಲಕ್ಷ್ಮಣ್ ಸವದಿಗೆ ಸಿಕ್ಕಿದೆ ಆದ್ರೆ ಲಕ್ಷ್ಮಣ್ ಸವದಿಯನ್ನ ಅವರು ಸಚಿವ ಸ್ಥಾನಕ್ಕೆ ಕೂರಿಸಿದ್ದೇ ಆದ್ರೆ ಸತೀಶ್ ಜಾರಕಿಹೊಳಿ ಅವರನ್ನ ನೇರವಾಗಿ ರಮೇಶ್ ಜಾರಕಿಹೊಳಿ ದೂಡೋದಕ್ಕೆ ಶುರು ಮಾಡ್ತಾರೆ. ಜಾರಕಿಹೊಳಿ ಕುಟುಂಬದಲ್ಲೇ ದೊಡ್ಡ ಕಲಹ ಮೂಡ್ತಾ ಇದೆ, ಅದಂತೂ ಸತ್ಯ. ರಾಜಕೀಯವಾಗಿ ಏನೇನಾಗ್ತಾ ಇದೆ ಅಂತ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಬೆಳಗಾವಿಯ ರಾಜಕಾರಣದಲ್ಲಿ ಅಧಿಕಾರಕ್ಕಾಗಿ, ಅಧಿಕಾರದ ವ್ಯಾಮೋಹಕ್ಕಾಗಿ ಯಾವಾಗ ಯಾರನ್ನು ಬೇಕಾದರೂ ದೂರ ಮಾಡ್ತಾರೆ, ಯಾವಾಗ ಯಾರನ್ನು ಬೇಕಾದರೂ ಸಮೀಪ ಕರ್ಕೊಳ್ತಾರೆ. ಇದು ಅಧಿಕಾರದ ದಾಹ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಬೆಳಗಾವಿಯ ರಾಜಕಾರಣಿಗಳಲ್ಲೂ ಗೊತ್ತಾಗ್ತಾ ಇರುವಂಥದ್ದೇ. ನೋಡಿ, ಈಗ ಅಧಿಕಾರಕ್ಕೋಸ್ಕರನೇ ಲಕ್ಷ್ಮಣ್ ಸವದಿ ಅವರು ಈ ಕಡೆ ಬಂದ್ರು, ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸೇರ್ಪಡೆಯಾದ್ರು. ಈಗ ಸತೀಶ್ ಜಾರಕಿಹೊಳಿ ಮನವೊಲೈಕೆ ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಹೇಳಿದಂತೆ ಕೇಳಿದ್ರು ಕೂಡ ಮುಂದಿನ ಅಧಿಕಾರದ ದಾಹಕ್ಕಾಗಿ ಕೇಳಬೇಕಾಗತ್ತೆ. ಇನ್ನು ಇಲ್ಲಿ ಕೂಡ ಸ್ವಾರ್ಥ. ರಮೇಶ್ ಜಾರಕಿಹೊಳಿ ಅವರು ಕೂಡ ಬಿಡ್ತಾ ಇಲ್ಲ, ಬೆಳಗಾವಿಯಲ್ಲಿ ನಾವೇ ಕಿಂಗ್ ಆಗಿರ್ಬೇಕು, ನಮ್ಮನ್ನ ಬಿಟ್ರೆ ಬೇರೆ ಯಾರು ಕೂಡ ಬೆಳಗಾವಿಯಲ್ಲಿ ಮೇಲಕ್ಕೆ ಬರಬಾರದು ಅನ್ನುವಂಥದ್ದು. ಇದು ರಾಜಕೀಯ ಬೆಳಗಾವಿಯಲ್ಲಿ ಬಹಳ ದ್ವಿಗುಣಗೊಳ್ತಾ ಇದೆ, ಬೆಂಕಿ ಏಳ್ತಾ ಇದೆ ಅಂತಂದ್ರೆ ತಪ್ಪಾಗೋದಿಲ್ಲ. ಇದು ಇವತ್ತಿನ ಸುದ್ದಿಯಾಗಿತ್ತು. ಮತ್ತಷ್ಟು ನೆಕ್ಸ್ಟ್ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನೋಡ್ತಾ ಇರಿ GM ಸರ್ಕಾರ ನಿಮ್ಮ ಮುಂದೆ ಪ್ರತಿ ಕ್ಷಣದ ಮಾಹಿತಿಗಳನ್ನ ಲಭ್ಯಪಡಿಸ್ತಾ ಇರುತ್ತೆ. ನೋಡ್ತಾ ಇರಿ. ಧನ್ಯವಾದಗಳು.